ಸ್ವಸ್ಥರಾಜ ಯೋಗ ಕೇಂದ್ರ ಕೂಡ್ಲಾ ವತಿಯಿಂದ ರಕ್ಷಾಬಂಧನ ವಿಶೇಷ ಕಾರ್ಯಕ್ರಮ. ಆನ್ಲೈನ್ ಯೋಗ ತರಬೇತಿಯು ಇಂದಿಗೆ 1547 ದಿನ ಪೂರೈಸಿದ ಶುಭ ಸಂದರ್ಭ. ಸಮಾಜದಲ್ಲಿ ಸ್ವಸ್ಥ ಮನಸ್ಸುಗಳಿಂದ ಸ್ವಸ್ಥ ಆರೋಗ್ಯದಿಂದ ಸ್ವಾಸ್ಥ್ಯ ಸಮಾಜ ನಮ್ಮ ಸಂಸ್ಥೆಯ ಗುರಿ. ನಿಜಕ್ಕೂ ಇದು ಒಂದು ಸಾಧನೆಯ ಕತೆ. ಸ್ವಾಸ್ಥ್ಯ ರಾಜ್ಯ ಯೋಗ ಕೇಂದ್ರವು ನಿರಂತರವಾಗಿ ಯಾವುದೇ ಶುಲ್ಕವಿಲ್ಲದೆ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆ ಪಡುವ ಸಂಗತಿ. ಇದು ಕೇವಲ ಯೋಗಾಭ್ಯಾಸದ ಸ್ಥಳವಲ್ಲ, ಇದು ಶರೀರ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಪುಣ್ಯಧಾಮವಾಗಿದೆ. ಈ ಕೇಂದ್ರದಲ್ಲಿ ಪ್ರತಿದಿನವೂ ಭಾಗವಹಿಸಿದ ಯೋಗ ಸಾಧಕರು ಶಿಸ್ತಿನಿಂದ, ಶುದ್ಧ ಮನಸ್ಸಿನಿಂದ, ನಿಸ್ವಾರ್ಥ ಸೇವೆಯಿಂದ ದೈನಂದಿನ ಯೋಗಾಭ್ಯಾಸದ ಮೂಲಕ ತಮ್ಮ ಆರೋಗ್ಯ, ಶಾಂತಿ, ಆತ್ಮವಿಶ್ವಾಸ ಹಾಗೂ ಜೀವನದ ಶ್ರೇಷ್ಠತೆಯನ್ನು ಕಂಡುಕೊಂಡಿದ್ದಾರೆ. ಇದು ಸಾಧ್ಯವಾಗಿದ್ದು ಕೇಂದ್ರದ ಹಿಂದಿನ ಶಕ್ತಿ, ಆಧ್ಯಾತ್ಮಿಕ ಶ್ರದ್ಧೆ ಮತ್ತು ಸೇವಾ ಭಾವದಿಂದ ತುಂಬಿರುವ ನಮ್ಮ ಯೋಗ ಗುರುಗಳೇ. ಅವರೇ ಹಿಂದೆ ಕೂಡ್ಲಾ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ನಾಗಯ್ಯ ಮಠ್ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ಸೋಮನಾಥ ರೆಡ್ಡಿ ಪೂರ್ಮ ಅವರು ಹೃದಯ ಭಾಷೆಯ ಮೂಲಕ ಯೋಗದಲ್ಲಿ ಅಭಿರುಚಿ ಮೂಡಿಸಿದ್ದಾರೆ. ಅದಕ್ಕೆ ಉದಾಹರಣೆ ನಮ್ಮ ಭಾಗದ ಹೆಮ್ಮೆಯ ಅಧಿಕಾರಿಗಳು. ಪ್ರಸ್ತುತ ಮೈಸೂರಿನ ಸಹಾಯಕ ಆಯುಕ್ತರಾದ ಆಶಪ್ಪ ಪೂಜಾರಿ ಅವರು ಯೋಗ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಗುರುಗಳ ತ್ಯಾಗ, ಶ್ರದ್ಧೆ ಹಾಗೂ ನಿರಂತರ ಸೇವೆಗಾಗಿ ನಾವು ಎಲ್ಲ ಯೋಗ ಮಹಿಳಾ ಸಾಧಕಿಯರು ಹೆಮ್ಮೆಪಟ್ಟು ಹೃದಯಪೂರ್ವಕವಾಗಿ ನಮಿಸಿರುತ್ತೇವೆ. ಸಂತಸದ ಸಂದರ್ಭದಲ್ಲಿ ನಾವು ಹೃದಯಪೂರ್ವಕವಾಗಿ ಎಲ್ಲ ಯೋಗ ಸಹೋದರರ ಬಂಧುಗಳಿಗೆ ಪವಿತ್ರ ರಾಖಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ. ನೀವು ಎಲ್ಲರಿಗೂ ಆರೈಕೆ ನೀಡುವವರು, ಸ್ಫೂರ್ತಿಯಾದವರು, ನಿಜವಾದ ಯೋಗ ಯೋಧರು. ನಿಮ್ಮ ಸೇವಾ ಯಜ್ಞ ಸದಾ ಬೆಳಗಲಿ. ಯೋಗದ ಬೆಳಕು ಯುಗಾಂತರ ಹರಡುವುದಕ್ಕೆ ಈ ಶುಭ ಹಾರೈಕೆ ಎಂದು ಡಾಕ್ಟರ್ ವಸುಂಧರಾ ಪಾಟೀಲ್, ಸಹಾಯಕ ಉಪನ್ಯಾಸಕರು, ತಾರಾನಾಥ ಶಿಕ್ಷಣ ಸಂಸ್ಥೆ, SCAB ಕಾನೂನು ಮಹಾವಿದ್ಯಾಲಯ, ರಾಯಚೂರು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಯೋಗ ಬಂಧುಗಳೇ, ನಿಮ್ಮ ಮನೆಯಿಂದಲೇ ಆರೋಗ್ಯ ಪಡೆದುಕೊಳ್ಳಲಿ ಎನ್ನುವ ಒಂದು ಗುರಿಯನ್ನು ಧ್ಯೇಯವಾಗಿಟ್ಕೊಂಡು ಸ್ವಾಸ್ಥ್ಯರಾಜ ಯೋಗ ಕೇಂದ್ರ ಕೂಡ್ಲಾ ತಾಲೂಕು ಸೇಡಂ ವತಿಯಿಂದ ನಿರಂತರವಾಗಿ ಯೋಗದ ಒಂದು ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ 6:30ವರೆಗೆ ಆನ್ಲೈನ್ನಲ್ಲಿ, ಅಂದರೆ ನಾವು ಮನೆಯಲ್ಲೇ ಕೂತ್ಕೊಂಡು ಯೋಗವನ್ನು ಮಾಡಬಹುದು, ಯೋಗದ ಜ್ಞಾನವನ್ನು ಪಡಿಬಹುದು. ಮತ್ತು ಅಷ್ಟೇ ಅಲ್ಲದೆ ಗುರುಗಳು ಯೋಗವನ್ನು ಟ್ರೈನರ್ ಥರ, ಅಂದರೆ ಯೋಗವನ್ನು ನಾವು ಮತ್ತೊಬ್ಬರಿಗೆ ಹೇಳ್ಕೊಡ್ಬೋದು, ಆ ಥರ ಏನು ಮಾಡ್ತಾ ಇದ್ದಾರೆ, ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಇಂಥ ಶುಭ ಸಂದರ್ಭದಲ್ಲಿ ಪ್ರಾರಂಭವಾದ ಈ ಒಂದು ಸ್ವಾಸ್ಥ್ಯರಾಜ ಯೋಗ ಸಂಸ್ಥೆಯು ಇಂದಿಗೆ 1548 ದಿನ ಪೂರೈಸಿದೆ. ಇದರ ಮುಖ್ಯವಾಗಿರ್ತಕ್ಕಂಥ ಸಂಸ್ಥಾಪಕರು ಶ್ರೀ ನಾಗಯ್ಯ, ದೈಹಿಕ ಶಿಕ್ಷಕರು ಕೂಡ್ಲಾ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಸೋಮನಾಥ ರೆಡ್ಡಿ ಪೂರ್ಮ ಗುರುಗಳು. ಇವರು ಈ ಒಂದು ಸಂಸ್ಥೆಯನ್ನು ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೋವಿಡ್ ಟೈಮಲ್ಲಿ ಪ್ರಾರಂಭವನ್ನು ಮಾಡಿದರು. ಆ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ, ಆರೋಗ್ಯದ ಬಗ್ಗೆ ಭಯ, ಅಂಥ ಸಂದರ್ಭದಲ್ಲಿ ಮನೆಯಲ್ಲೇ ಕೂತು ಆ ಆರೋಗ್ಯವನ್ನು ಮತ್ತು ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಇದರ ಲಾಭವನ್ನು ನೂರಾರು ಜನ, ಸಾವಿರಾರು ಜನ ಪಡೆದುಕೊಂಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಂದರೆ, ನಿರಂತರವಾಗಿದೆ, ಯಾವುದೇ ಒಂದು ದಿನ ಕೂಡ ಇಲ್ಲಿ ರಜೆ ಇಲ್ಲ, ನಿರಂತರವಾಗಿದೆ ಮತ್ತು ಯಾವುದೇ ಶುಲ್ಕವಿಲ್ಲ. ಅಂದರೆ ಯಾವುದೇ ಶುಲ್ಕವಿಲ್ಲದೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಯೋಗದ ಜ್ಞಾನದ ಜೊತೆಗೆ ಆರೋಗ್ಯ, ಅದು ಅಲ್ಲದೆ ಆ ಯೋಗ ಸಾಧಕರಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು, ಅದು ಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅವರಲ್ಲಿರುವ ಹಿಡನ್ ಟ್ಯಾಲೆಂಟ್ ಅಂತ ನಾವೇನು ಕರಿತೀವಿ, ಅದನ್ನು ಕೂಡ ಹೊರ ತೆಗೆಯೋದ್ರಲ್ಲಿ ನಮ್ಮ ಸಂಸ್ಥೆಯು ಒಂದು ಹೆಗ್ಗಳಿಕೆಯನ್ನು ಸಾಧಿಸಿದೆ. ಇದಕ್ಕೆ ಒಂದು ಮುಖ್ಯವಾಗಿ ನಾವು ಸಪೋರ್ಟಿವ್ ಆಗಿ ಹೇಳ್ಬೇಕಾಗಿರೋದಂದರೆ, ಸೇಡಂನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ, ಮಾನ್ಯ ಆಯುಕ್ತಕರಾಗಿ ಸೇವೆಯನ್ನು ಸಲ್ಲಿಸಿದ ಆಶಪ್ಪ ಪೂಜಾರಿ ಸರ್ ಅವರು ಯೋಗವನ್ನು ಒಂದು ಇಂಟರ್ನ್ಯಾಷನಲ್ ಯೋಗ ದಿನದಂದು ಈ ಒಂದು ಸಂಸ್ಥೆಯಿಂದ ಗುರುಗಳ ಒಂದು ಜ್ಞಾನವನ್ನು ಪಡೆದು ಈಗ ಅವರು ಯೋಗ ತರಬೇತಿದಾರರಾಗಿ ಅಥವಾ ಯೋಗ ಶಿಕ್ಷಕರಾಗಿ ಎಲ್ಲರಿಗೂ ಯೋಗದ ಜ್ಞಾನವನ್ನು ನೀಡುತ್ತಾ ಮತ್ತು ವೈಜ್ಞಾನಿಕವಾಗಿ ಯೋಗವನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಅವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ಇಲ್ಲಿ ಹೇಳೋದಿಷ್ಟೇ, ಆ ಗುರುಗಳ ಒಂದು
ಯೋಗದ ಜ್ಞಾನ ಅಥವಾ ಎಷ್ಟಿದೆ ಅಂದರೆ ಎಲ್ರಿಗೂ ಅದು ಉಪಯೋಗ ಆಗ್ತಾ ಇದೆ. ಆ ಉಪಯೋಗದ ಜೊತೆಗೆ ನಾವು ಬೇರೆಯವರು ಕೂಡ ಯೋಗವನ್ನು ಹೇಳಿಕೊಡ್ಬೋದು ಅಂತಕ್ಕಂಥ, ಅಂದರೆ ಯಾವುದೇ ಶಿಕ್ಷಣ ಇಲ್ಲಾರ್ದ ಗೃಹಿಣಿಯರು ಕೂಡ ಇಲ್ಲಿ ಯೋಗವನ್ನು ಕಲಿತು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೂಡ ಅವರು ಯೋಗವನ್ನು ನಡೆಸ್ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಗುರಿ ಇರ್ತಕ್ಕಂಥದ್ದನ್ನು ಪ್ರತಿಯೊಂದು ಮನೆಯಲ್ಲಿ ಯೋಗದ ಒಂದು ರುಚಿ ಮುಟ್ಟಿಸೋದು ಮತ್ತು ಯೋಗದ ಉಪಯೋಗಗಳು ಏನಿದೆ ಮತ್ತು ಪ್ರಾಯೋಗಿಕವಾಗಿ ಯೋಗವನ್ನು ಮಾಡಿದಾಗ ಮಾತ್ರ ಯೋಗ ಅದು ಅನುಷ್ಠಾನಕ್ಕೆ ಬರಬೇಕು. ಯೋಗ ಬರೀ ಪುಸ್ತಕದಲ್ಲಿ ಓದಿದರೆ ಸಾಲದು, ಯೋಗವನ್ನು ನಾವು ಜೀವನದಲ್ಲಿ, ಅದು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಈ ಸಂಸ್ಥೆ ಸ್ವಾಸ್ಥ್ಯ ರಾಜಯೋಗ ಕೇಂದ್ರ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಯೋಗ ಜ್ಞಾನದ ಜೊತೆಗೆ ಆರೋಗ್ಯವನ್ನು ಕೂಡ ಕೊಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಭಾಗವಹಿಸುವವರು ಎಲ್ಲ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳು, ಶಿಕ್ಷಕರು ಮತ್ತು ಅನೇಕ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಗೃಹಿಣಿಯರು ಮತ್ತು ಮಕ್ಕಳು ಎಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಈ ನಮ್ಮ ಸಂಸ್ಥೆಯಲ್ಲಿ ರಾಖಿ ಹಬ್ಬದ ಅಂಗವಾಗಿ ಅತ್ಯಂತ ವಿಜೃಂಭಣೆಯಿಂದ, ಅಂದರೆ ದೂರದಲ್ಲಿ ಇದ್ದರೂ ಕೂಡ ಆ ಎಲ್ಲ ಒಂದು ಸಂಬಂಧಗಳ ಪಿಕ್ಚರ್ಗಳನ್ನು ತಗೊಂಡು ಒಂದು ಹಾಡಿನ ಮೂಲಕ ನಿಜವಾಗ್ಲೂ ಇದು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಆಚರಣೆ. ನಮ್ಮ ಜ್ಯೋತಿ ಗುತ್ತಿದಾರ್ ಅವರು ಈ ಒಂದು ಕಾಂಪೋಸ್ ಮಾಡಿ ಎಲ್ಲ ಸಹೋದರರ ಪಿಕ್ಚರ್ಗಳನ್ನು ಜೋಡಿಸಿ ಮತ್ತು ಎಲ್ಲ ಸಹೋದರಿಯರ ಪರವಾಗಿ ರಕ್ಷಾಬಂಧನವನ್ನು ಮನಸ್ಸುಗಳು ಹತ್ತಿರವಿದ್ದಾಗ ಈ ಯಾವುದು ದೂರ ಅನಿಸೋದಿಲ್ಲ. ನಾವು ಬೇರೆ ಬೇರೆ ಪ್ಲೇಸಿಂದ, ನಾನು ಹೇಳ್ತಾ ಇರೋದು ಈಗ ಮೈಸೂರಿಂದ, ಬೆಂಗಳೂರಿಂದ ಅಲ್ಲಿದ್ದರೂ ಕೂಡ ಈ ರಾಖಿಯ ಶುಭ ಹಾರೈಕೆಯನ್ನು ನಮ್ಮ ಯೋಗ ಬಂಧುಗಳಿಗೆ, ಅಂದರೆ ನಮ್ಮ ಯೋಗ ಸಹೋದರರಿಗೆ ಕಳಿಸಿಕೊಡಲಾಯಿತು. ಇದನ್ನು ತುಂಬ ಆತ್ಮೀಯವಾಗಿ ಆಚರಣೆಯನ್ನು ನಾವು ಮಾಡಿದ್ದೇವೆ. ರಕ್ಷಾಬಂಧನದ ಅಂಗವಾಗಿ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಕೂಡ ಮೂಡಿಬಂದಿದೆ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.